ಸಾತ್ವಿಕ ಧರ್ಮ ಬಂಧುಗಳೇ, ನಮ್ಮ ಪೂರ್ವಿಕರು ಒಂದು ಅದ್ಭುತವಾದ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ. ಸತ್ಯಂ ಶಿವಂ ಸುಂದರಂ. ಸತ್ಯ ಶಿವನಿಗೆ ಬಹಳ ಪ್ರಿಯವಾಗಿರುತ್ತೆ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಇದಕ್ಕೊಂದು ಉದಾಹರಣೆ ಅಂತ ಹೇಳಿದರೆ, ಕೃತಯುಗದಲ್ಲಿ ಬ್ರಹ್ಮದೇವ ಮತ್ತು ವಿಷ್ಣು ಪರಮಾತ್ಮನ ಮಧ್ಯೆ ವಾದ ವಿವಾದಗಳು ನಡೆಯುತ್ತೆ. ಬ್ರಹ್ಮದೇವ ಹೇಳ್ತಾ ಇದ್ದಾನೆ, 83,99,999 ಜೀವರಾಶಿಗಳ ಸೃಷ್ಟಿಗೆ ಅಧಿಪತಿ ನಾನೇ ಇದ್ದೇನೆ. ಅದಕ್ಕಾಗಿ ಅಹಮೇವ ಜ್ಯೇಷ್ಠ ಅಹಮೇವ ಶ್ರೇಷ್ಠ ಅಂಥೇಳಿ ಬ್ರಹ್ಮದೇವ ಹೇಳ್ತಾ ಇದ್ದಾನೆ. ವಿಷ್ಣು ಪರಮಾತ್ಮ ಹೇಳಿದ, ನೀನು ಸೃಷ್ಟಿಯನ್ನು ಮಾಡ್ತಾ ಇದೆಯಷ್ಟೇ, ಪಾಲನೆ ಪೋಷಣೆ ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನನ್ನದಿದೆ. ಹಾಗಾಗಿ ಅಹಮೇವ ಜ್ಯೇಷ್ಠ ಅಹಮೇವ ಶ್ರೇಷ್ಠ ಅಂಥೇಳಿ ವಿಷ್ಣು ಪರಮಾತ್ಮ ಹೇಳ್ತಾ ಇದ್ದಾನೆ. ಇಬ್ಬರ ಮಧ್ಯದಲ್ಲಿ ಮಾತಿನ ಚಕಮಕಿ ನಡೆಯುತ್ತೆ, ವಾದ ನಡೆಯುತ್ತೆ, ವಾದ ವಿವಾದ ನಡೆಯುತ್ತೆ, ಗಲಾಟೆ ಆಗತ್ತೆ, ಅಲ್ಲಿಂದ ಯುದ್ಧ ಶುರುವಾಗತ್ತೆ. ಅದು ಭಯಂಕರವಾಗಿ ಮಹಾಯುದ್ಧವಾಗಿ ಪರಿವರ್ತನೆಗೊಳ್ಳುತ್ತೆ. ಆ ಮಹಾಯುದ್ಧದಲ್ಲಿ 14 ಲೋಕಗಳು ಕೂಡ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಶುರುವಾಗತ್ತೆ. ಇದರಿಂದ ಭಯಭೀತರಾಗಿರ್ತಕ್ಕಂಥ ಎಲ್ಲ ದೇವಾನು ದೇವತೆಗಳು ಕೂಡಿ ಶಿವನ ಮೊರೆ ಹೋಗ್ತಾರೆ. ಮಹಾದೇವನ ಮೊರೆ ಹೋಗಿ ಹೇಳ್ತಾರೆ, ಹೇ ಭಗವಂತ, ಈ ರೀತಿ ಆದರೆ ಎಲ್ಲ ಲೋಕಗಳ ನಾಶವಾಗತ್ತೆ. ಹಾಗಾಗಿ ಇದನ್ನು ಏನಾದರೂ ಮಾಡಿ ಸರಿಪಡಿಸುವಂಥ ಭಕ್ತಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಹಾಗ ಆ ಸಮಯದಲ್ಲಿ ಪರಮಾತ್ಮ ಒಂದು ಜ್ಯೋತಿಯ ಲಿಂಗ ರೂಪವನ್ನು ತಾಳ್ತಾ ಇದ್ದಾನೆ. ಅದಕ್ಕೆ ಆದಿ ಮತ್ತು ಅಂತ್ಯ ಇಲ್ಲದೆ ಇರತಕ್ಕಂಥ ಒಂದು ಲಿಂಗ. ಅದರಿಂದ ಅಂತರ್ವಾಣಿ ಆಗತ್ತೆ, ಅವರು ವಾಣಿ ಆಗತ್ತೆ. ಇದರ ಆದಿ ಅಂತ್ಯವನ್ನು ಯಾರು ಸ್ಪರ್ಶ ಮಾಡಿ ಬರ್ತಿರೋ ಅವರು ಜ್ಯೇಷ್ಠ ಮತ್ತು ಶ್ರೇಷ್ಠ ಅಂಥೇಳಿ ವಾಣಿಯಾಗತ್ತೆ. ಆವಾಗ ಬ್ರಹ್ಮದೇವ ಹಂಸಾರೂಢನಾಗಿ ಮಸ್ತಕ ಭಾಗವನ್ನು ಸ್ಪರ್ಶ ಮಾಡಿ ಬರಲಿಕ್ಕಾಗಿ ಹೊರಡ್ತಾ ಇದ್ದಾನೆ. ತತ್ಕ್ಷಣದಲ್ಲಿ ವಿಷ್ಣು ಪರಮಾತ್ಮ ವರಾಹ ಅವತಾರವನ್ನು, ಶ್ವೇತವರಾಹ ರೂಪವನ್ನು ಧಾರಣೆ ಮಾಡಿಕೊಂಡು ಅವನು ಕೆಳಭಾಗಕ್ಕೆ ಹೋಗ್ತಾ ಇದ್ದಾನೆ. ಅದರ ಆದಿಯ ಭಾಗವನ್ನು ಹುಡುಕ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಸಹಸ್ರಾರು ವರ್ಷಗಳ ಕಾಲ ಅವರು ಹೋದರೂ ಬ್ರಹ್ಮದೇವನಿಗೆ ಅಂತ್ಯ ಸಿಗಲಿಲ್ಲ, ಮಸ್ತಕ ಭಾಗ ಸಿಗಲಿಲ್ಲ. ವಿಷ್ಣು ಪರಮಾತ್ಮನಿಗೆ ಆದಿ ಸಿಗಲಿಲ್ಲ. ವಿಷ್ಣು ಪರಮಾತ್ಮ ಚಿಂತನೆ ಮಾಡಿದ, ಇದು ದೇವೋಂಕೆ ದೇವ್ ಮಹಾದೇವನ ಲೀಲೆ, ಇದು ನಮ್ಮ ಪರೀಕ್ಷೆಗಾಗಿ ಈ ಲೀಲೆಯನ್ನು ಭಗವಂತ ಮಾಡ್ತಾ ಇದ್ದಾನೆ ಅಂತೇಳಿ ಎಲ್ಲಿವರೆಗೆ ಹೋಗಿದ್ದೋ ಅಲ್ಲಿ ಒಂದು ಗುರುತನ್ನು ಮಾಡಿ ವಿಷ್ಣು ಪರಮಾತ್ಮ ವಾಪಸ್ ಬಂದ. ಬ್ರಹ್ಮದೇವನಿಗೆ ತಿಳಿತು, ಇದು ನಮ್ಮ ಪರೀಕ್ಷೆಗಾಗಿ ಪರಮಾತ್ಮ ಮಾಡಿರ್ತಕ್ಕಂಥ ಜಾಲ, ಇದು ಲೀಲೆ ಇದು ಅಂತ ಹೇಳಿ ಅವನು ವಾಪಸ್ ಬರೋ ಚಿಂತನೆ ಮಾಡೋ ಸಮಯದಲ್ಲಿ ಒಂದು ದುರ್ವಿಚಾರ ಅವನ ಮನಸ್ಸಲ್ಲಿ ಬರುತ್ತೆ. ಸರಿ, ನಾ ಇಲ್ಲಿ ಬಂದಿದ್ದನ್ನು ಯಾರೂ ನೋಡಿಲ್ಲ, ಹಾಗಾಗಿ ನಾ ಮುಟ್ಟಿದೆ ಅಂತ ಭಗವಂತನಿಗೆ ಹೇಳಿದರೆ ನಾನು ಜ್ಯೇಷ್ಠ ಮತ್ತು ಶ್ರೇಷ್ಠನಾಗ್ತೇನೆ ಅನ್ನುವಂಥ ವಿಚಾರ ಅವನಿಗೆ ಬರುತ್ತೆ. ಮತ್ತೆ ಮುಂದುವರೆದು ಮತ್ತೆ ಚಿಂತನೆ ಮಾಡ್ತಾನೆ. ಸಾಕ್ಷಿಯಾಗಿ ಕೇಳಬಹುದು. ಸಾಕ್ಷಿಗಾಗಿ 2 ಸಾಕ್ಷಿಯನ್ನು ಸೃಷ್ಟಿ ಮಾಡ್ತಾನೆ. ಗೋಮಾತೆಯನ್ನು ಸೃಷ್ಟಿ ಮಾಡಿ ಹೇಳ್ತಾನೆ, ಮಸ್ತಕ ಭಾಗವನ್ನು ಸ್ಪರ್ಶ ಮಾಡಿದ್ದು ನಾನು ನೋಡಿದ್ದೇನೆ ಅಂತ ನೀವು ಒಪ್ಕೋಬೇಕು, ಇಲ್ಲದೆ ಇದ್ರೆ ನಿನ್ನ ಸೃಷ್ಟಿ ಮಾಡಲ್ಲ. ಆನಂತರ ಕೇತಕ್ಕೆ ಪುಷ್ಪಕ್ಕೆ ಅದನ್ನು ಸೃಷ್ಟಿ ಮಾಡಿ ಹೇಳ್ತಾನೆ, ಮಸ್ತಕ ಭಾಗವನ್ನು ಸ್ಪರ್ಶ ಮಾಡಿದ್ದನ್ನು ದರ್ಶನ ಮಾಡಿದ್ದನ್ನು ನೀನು ನೋಡಿದೆ ಅಂತ ಒಪ್ಕೋಬೇಕು, ಇಲ್ಲದೆ ಹೋದರೆ ನಿನ್ನನ್ನು ಕೂಡ ಸೃಷ್ಟಿ ಮಾಡಲ್ಲ ಅಂಥೇಳಿ ಅವರು ಹೇಳಿ ಹೆದರಿಸಿ ಅವ್ರನ್ನ ಒಪ್ಪಿಸಿ ಕರ್ಕೊಂಡು ಬರ್ತಿದ್ದಾನೆ. ಆನಂತರದಲ್ಲಿ ಬ್ರಹ್ಮದೇವ ಮತ್ತು ವಿಷ್ಣು ಪರಮಾತ್ಮ ಕೂಡ ಬಂದ ತಕ್ಷಣ ಮಹಾದೇವ ಕೇಳ್ತಾನೆ, ಯಾರು ಎಲ್ಲಿ ಸ್ಪರ್ಶ ಮಾಡಿದ್ರಿ ಅಂತ. ವಿಷ್ಣು ಪರಮಾತ್ಮ ಹೇಳಿದ, ಇಲ್ಲಪ್ಪ, ನನಗೆ ಸ್ಪರ್ಶ ಮಾಡಲಿಕ್ಕಾಗಲಿಲ್ಲ, ಅದರ ಆದಿ ಸಿಗಲಿಲ್ಲ, ಎಲ್ಲಿವರೆಗೆ ಹೋಗಿದ್ದೆ ಅಲ್ಲಿವರೆಗೆ ಗುರುತನ್ನು ಮಾಡಿ ಬಂದಿದ್ದೇನೆ ಅಂತೇಳಿ ಸತ್ಯವನ್ನು ಒಪ್ಪಿಕೊಂಡ. ಆನಂತರದಲ್ಲಿ ಬ್ರಹ್ಮದೇವನನ್ನು ಕೇಳಿದಾಗ ಬ್ರಹ್ಮದೇವ ಹೇಳಿದ, ಹೌದು, ನಾನು ಸ್ಪರ್ಶ ಮಾಡಿ ಬಂದೆ ಮಸ್ತಕ ಭಾಗವನ್ನು, ಸಾಕ್ಷಿಯಾಗಿ 2 ಜೀವಿಗಳು ತಗೊಂಡು ಬಂದಿದ್ದೇನೆ ಅಂಥೇಳಿ 2 ಗುರುತುಗಳ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಕೇತಕ್ಕೆ ಪುಷ್ಪವನ್ನು ಪರಮಾತ್ಮ ಕೇಳ್ತಾನೆ, ಅದು ಹೌದು ಅಂತ ಸತ್ಯವನ್ನು ಒಪ್ಕೊಂಡ್ಬಿಡುತ್ತೆ. ಆವಾಗ ಕೇತಕ್ಕೆ ಪುಷ್ಪಕ್ಕೆ ಶಾಪವನ್ನು ಕೊಡ್ತಾನೆ, ನೀನು ಅಸತ್ಯವನ್ನು ಹೇಳಿದ ಕಾರಣಕ್ಕಾಗಿ ನನ್ನ ಮಸ್ತಕವನ್ನು ಏರಲಿಕ್ಕೆ ಅನರ್ಹನಿದ್ದೀಯ. ಅಕಸ್ಮಾತ್ ಯಾರಾದರೂ ಧರಿಸಲಿಕ್ಕೆ ಅಪೇಕ್ಷಿತರಿದ್ದರು ಅಂತ ಕೇಳಿದರೆ ನಿನ್ನ ನಾಲಿಗೆಯನ್ನು ಶೀಳಿ ನನಗೆ ಧರಿಸಬೇಕು ಅಂತ ಆ ಶಾಪವನ್ನು ಕೊಡ್ತಿದ್ದಾನೆ. ಆವಾಗ ಆ ಘಟನೆಯನ್ನು ನೋಡಿ ಭಯಭೀತ ಆಗಿರ್ತಕ್ಕಂಥ ಗೋಮಾತೆ ಈಗ ಇಬ್ಬರು ಮಧ್ಯದಲ್ಲಿ, ಸಂಕಟದ ಮಧ್ಯದಲ್ಲಿ ಸಿಲುಕೊಳ್ಳುತ್ತೆ.
ಆವಾಗ ಗೋಮಾತೆ ಇಬ್ಬರಿಗೂ ಕೂಡ ಸುಳ್ಳಾಗೋದು ಬೇಡ ಅಂಥೇಳಿ ಗೋಮಾತೆಯನ್ನು ಶಿವ ಕೇಳ್ತಾ ಇದ್ದಾನೆ. ಆವಾಗ ತನ್ನ ಮಸ್ತಕ ಭಾಗದಿಂದ ಹೌದು ಸ್ಪರ್ಶ ಮಾಡಿದ ಅಂತ ಹೇಳುತ್ತೆ. ನಂತರ ಪೃಷ್ಠಭಾಗ ಬಾಲವನ್ನು ಮೇಲೆತ್ತಿ ಇಲ್ಲ ಇಲ್ಲ ಅಂತ ಸೊನ್ನೆಯನ್ನು ಮಾಡುತ್ತೆ. ಆವಾಗ ಬ್ರಹ್ಮದೇವ ಹೇಳಿದ, ನಿನ್ನಲ್ಲಿ ಎಲ್ಲ ದೇವತೆಗಳ ನಿವಾಸ ಸ್ಥಾನವನ್ನಾಗಿ ಮಾಡಿ ಉಚ್ಚ ಸ್ಥಿತಿಯನ್ನು, ಉಚ್ಚ ಸ್ಥಾನವನ್ನು, ಗೌರವವನ್ನು ತಂದುಕೊಟ್ಟಿದ್ದಾಗಿತ್ತು. ಆದರೆ ಅದನ್ನು ಉಳಿಸ್ಕೊಂಡಿಲ್ಲ ನೀನು. ಎಲ್ಲಿ ಅಸತ್ಯವನ್ನು ಹೇಳಿದ ಭಾಗ ಪೂಜೆಗೆ ಯೋಗ್ಯವಲ್ಲ. ಹಾಗಾಗಿ ಯಾರು ಮಸ್ತಕವನ್ನು ಪೂಜೆ ಮಾಡ್ತಾರೋ ಗೋಮಾತೆಯ, ಅವರಿಗೆ ಪೂಜೆಯ ಫಲ ಸಿಗಬಾರದು. ಯಾರು ಗೋಮಾತೆಯ ಪೃಷ್ಠಭಾಗವನ್ನು, ಬಾಲವನ್ನು ಯಾರು ಪೂಜೆ ಮಾಡ್ತಾರೋ ಅವರಿಗೆ ಸಂಪೂರ್ಣ ದೇವಾನ ದೇವತೆಗಳನ್ನು ಪೂಜೆಯ ಮಾಡಿದ ಫಲ ಅವರಿಗೆ ಲಭ್ಯವಾಗಲಿ ಎನ್ನುವಂಥ ಒಂದು ಶಾಪ, ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆನಂತರದಲ್ಲಿ ಬ್ರಹ್ಮದೇವನು ಹೇಳಿದ, ನೀನು ಅಸತ್ಯ ಹೇಳೋದ್ರ ಜೊತೆ ಎರಡು ಜೀವಿಗಳು ಅಸತ್ಯ ಹೇಳಲಿಕ್ಕೆ ಕಾರಣೀಭೂತನಾದ ಕಾರಣಕ್ಕಾಗಿ ಭೂಲೋಕದಲ್ಲಿ ನಿನ್ನನ್ನು ಯಾರು ಪೂಜೆ ಮಾಡಬಾರ್ದು ಅನ್ನುವಂಥ ಶಾಪವನ್ನು ಕೊಟ್ಬಿಡ್ತಾನೆ. ಅದರಿಂದ ಭಯಭೀತನಾಗಿರ್ತಕ್ಕಂಥ ಬ್ರಹ್ಮದೇವ ಯಾವ ಹಿಮಾಲಯ ಪರ್ವತದಲ್ಲಿ ಕುಳಿತು ಸಾಕಷ್ಟು ವರ್ಷಗಳ ಕಾಲ ಶಿವನನ್ನು ಕುರಿತು ಶ್ರದ್ಧೆಯಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನ ಭಕ್ತಿಗೆ ಒಪ್ಪಿರತಕ್ಕಂಥ ಶಿವ ಪ್ರಕಟನಾದಾಗ, ನನ್ನ ತಪ್ಪು ಕ್ಷಮಾ ಮಾಡು, ನನಗೆ ಎಲ್ಲಿಯಾದರೂ ಪೂಜೆಗೆ ಅವಕಾಶವನ್ನು ಮಾಡಿಕೊಡು ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾನೆ. ಆನಂತರದಲ್ಲಿ ಅವನಿಗೆ ಪ್ರಾಯಶ್ಚಿತ್ತ ಆದ ಘಟನೆಯನ್ನು ನೋಡಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಆಗಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ನೀನು ಕರಿಗಲ್ಲಿನ ರೂಪದಲ್ಲಿರುವಂತಾಗಲಿ, ಆ ಕರಿಗಲ್ಲಿನ ರೂಪದಲ್ಲಿದ್ದು ಗ್ರಾಮವನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನಿನ್ನದಾಗಲಿ. ಆನಂತರ ಯಜ್ಞವನ್ನು ಮಾಡುವಾಗ ಬ್ರಹ್ಮಸ್ಥಾನ ಅಂತ ಇರುತ್ತೆ, ಆ ಬ್ರಹ್ಮಸ್ಥಾನ ಇದ್ದಾಗ ಆ ಯಜ್ಞ ಪೂರ್ಣ ಆಗಲಿ ಅಂತ ಅನ್ನುವಂಥ ವರದಾನವನ್ನು ಬ್ರಹ್ಮದೇವನಿಗೆ ಕೊಡ್ತಿದ್ದಾನೆ. ವಿಷ್ಣು ಪರಮಾತ್ಮ ಸತ್ಯವನ್ನು ಹೇಳಿದ ಕಾರಣಕ್ಕಾಗಿ ನನ್ನ ಸಮಾನವಾಗಿ ಎಲ್ಲ ಕಡೆ ಪೂಜೆಗೊಳ್ಳುವಂತಾಗಲಿ ಅಂತ ಅನುಗ್ರಹವನ್ನು ವಿಷ್ಣು ಪರಮಾತ್ಮನಿಗೆ ಅನುಗ್ರಹಿಸ್ತಾ ಇದ್ದಾನೆ ಪರಮಾತ್ಮ. ಅಂದರೆ ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಭಗವಂತ ಹಣವನ್ನು, ಅಧಿಕಾರವನ್ನು, ಸಂಪತ್ತಿಯನ್ನು, ರೂಪವನ್ನು ಇದ್ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ. ಸತ್ಯವನ್ನು, ಧರ್ಮವನ್ನು ಒಪ್ಪಿಕೊಳ್ಳುವಂಥವನು ದೇವಾದಿದೇವ ಮಹಾದೇವ ಅನ್ನೋದನ್ನು ನಾವು ಯಾರು ಕೂಡ ಮರೆಯುವಂತಿಲ್ಲ. ಹಾಗಾಗಿ ನಾವು ಮನುಷ್ಯನಿಗೆ ಎಲ್ಲದಕ್ಕಿಂತ ಹಾನಿ ಮಾಡುವಂಥದ್ದು ಯಾವುದು ಅಂದರೆ ಅಹಂಕಾರ ಅಂಥೇಳಿ. ಬ್ರಹ್ಮದೇವನಿಗೆ ಅಹಂಕಾರ ಬಂತು, ಅಲ್ಲಿಂದ ಶುರುವಾತು ಯುದ್ಧ, ಅಲ್ಲಿಂದ ಶುರುವಾತು ಘಟನೆ. ಎಷ್ಟು ದೊಡ್ಡ ಸಮಸ್ಯೆ ಆಯಿತು ಇದರಿಂದ ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿಚಾರವನ್ನು ಮಾಡಬೇಕು. ವ್ಯಕ್ತಿಗೆ ಮದ, ಅಹಂಕಾರ ಬರುತ್ತೆ ಹಣದಿಂದ, ಅಧಿಕಾರದಿಂದ, ವಿದ್ಯೆಯಿಂದ, ರೂಪದಿಂದ, ಆನಂತರ ದಾನ ಧರ್ಮದಿಂದ, ಆಸ್ತಿ ಪಾಸ್ತಿಯಿಂದ, ಆನಂತರದಲ್ಲಿ ವಾದ ವಿವಾದದಿಂದ ನಾನು ಎಲ್ಲವನ್ನು ಗೆದ್ದಿದ್ದೇನೆ ಅನ್ನುವಂಥ ಅಹಂಕಾರ ಮನುಷ್ಯನಿಗೆ ಸಾಕಷ್ಟು ಸಂದರ್ಭದಲ್ಲಿ ಬರುತ್ತೆ. ಯಾವಾಗ ಮನುಷ್ಯನಿಗೆ ಅಹಂಕಾರ ಬಂತು ಅವನ ಅವನತಿ ಶುರುವಾಯಿತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾವ ಮನುಷ್ಯ ಅತ್ಯಂತ ಅಹಂಕಾರದಿಂದ ನಡ್ಕೋತಾನೆ, ಹಿರಿಯರು ಹೇಳ್ತಿರ್ತಾರೆ ಇವನಿಗೆ ಅಳಿಗಾಲ ಶುರುವಾಯಿತು ಅಂತೇಳಿ ಹಿರಿಯರು ಮಾತಾಡ್ತಿರ್ತಾರೆ. ಹಾಗಾಗಿ ಮನುಷ್ಯನ ಒಂದು ನಾಶದ ದಾರಿ ಯಾವುದು ಅಂತ ಕೇಳಿದರೆ ಅಹಂಕಾರ. ಅತ್ಯಂತ ಅಹಂಕಾರ ಮನುಷ್ಯನಿಗೆ ಬಂತು ಅಂತ ಕೇಳಿದಾಗ ಅವನಿಗೆ ಹಾನಿ ತಪ್ಪಿದ್ದಲ್ಲ ಅನ್ನೋದರ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಸತ್ಯಂ ಶಿವಂ ಸುಂದರಂ, ಶಿವನಿಗೆ ಸತ್ಯ ಪ್ರಿಯವಾಗತ್ತೆ. ಆನಂತರದಲ್ಲಿ ನಮ್ಮ ನಡೆ ನುಡಿಗಳು, ಕ್ರಿಯೆಗಳು ಸತ್ಯವಾಗಿದ್ದಾಗ ಅವನು ಪ್ರಿಯನಾಗಿ ನಮಗೆ ಅನುಗ್ರಹ ಮಾಡುವಂಥವನಾಗ್ತಾ ಇದ್ದಾನೆ. ಅಂಥ ಧರ್ಮ ಮಾರ್ಗದಲ್ಲಿ ನಾವು ನಡೆದು ಸಾರ್ಥಕ ಬದುಕನ್ನು ಕಟ್ಟಿಕೊಳ್ಳೋಣ. ಶ್ರಾವಣ ಮಾಸದ ಶುಭ ಫಲ ನಮ್ಮ ಜೊತೆಗೆ ಸದಾ ಇರಲಿ ಅನ್ನುವಂಥ ಸಂಕಲ್ಪವನ್ನು ಭಗವಂತನಲ್ಲಿ ಮಾಡಿಕೊಂಡು ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶೋಂ ಭೂಯಾತ್.